ಹಾಯ್ ಆಲ್, ಇದು ಮಂಡೇ ವ್ಲಾಗ್. ಮಾರ್ನಿಂಗು ಪಡ್ಡು ಮತ್ತು ಕಾಯಿ ಚಟ್ನಿ ಆಗಿತ್ತು ತಿಂಡಿ. ಪಡ್ಡು ತುಂಬ ಏನು ಕಷ್ಟ ಇಲ್ಲ. ನಾರ್ಮಲ್ ಇಡ್ಲಿ ಸಂಪಣ ಏನಿರುತ್ತೆ ನೀವು ಪ್ರಿಪೇರ್ ಮಾಡ್ಕೊಂಡಿರ್ತೀರ, ಆ ಇಡ್ಲಿ ಸಂಪಣಕ್ಕೆ ನೆನೆಸಿಟ್ಟಂತಹ ಕಡಲೆಬೇಳೆ ಮತ್ತು ಹೆಸರುಬೇಳೆ, ಹಾಗೆಯೇ ಈರುಳ್ಳಿ, ತುರಿದಿರುವಂತಹ ಕ್ಯಾರೆಟು, ಸಬ್ಬಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟಿಗೆ ಆಯಿಲ್ ಹಾಕಿ ಅದ್ರ ಮೇಲೆ ಸಂಪಣವನ್ನು ಸೌಟ್ ಮುಖಾಂತರ ಹಾಕ್ಕೊಂಡು ಬಂದು ನೆಕ್ಸ್ಟ್ ಅದ್ರ ಮೇಲೆ ಮತ್ತೆ ಆಯಿಲ್ ಹಾಕ್ಕೊಂಡು ಮೀಡಿಯಮ್ಸ್ ಫ್ಲೇಮಲ್ಲಿ ನೀವು ಪಡ್ಡುನ ಚೆನ್ನಾಗಿ ಬೇಯಿಸಬೇಕು. ಬೇಗನೆ ಬೆಂದ್ಬಿಡುತ್ತೆ. ಒಂದು 2 to 3 ಮಿನಿಟ್ಸಲ್ಲಿ ಪಡ್ಡು ಬೆಂದ್ಬಿಡುತ್ತೆ. ಬಟ್ ಮಗ್ಚಾಕುವಾಗ ಹುಷಾರಾಗಿ ಮಗ್ಚಾಕಬೇಕು, ಯಾಕೆಂದರೆ ತುಂಬ ಸ್ಮೂತಾಗಿರುತ್ತೆ. ಅದಕ್ಕೆ ಮಗ್ಚಾಕುವಾಗ ಸ್ವಲ್ಪ ಹುಷಾರಾಗಿ ಸೈಡಲ್ಲಿ ಈ ಥರ ನಿಧಾನಕ್ಕೆ ಮಗ್ಚಾಕಿದ್ರೆ ಲೈಟ್ ಬ್ರೌನ್ ಕಲರ್ ಬಂದರೆ ಟೇಸ್ಟು ಚೆನ್ನಾಗಿರುತ್ತೆ. ತುಂಬ ಸೀದಂಗೂ ಇರಬಾರ್ದು, ತುಂಬ ಬೇಯದೇ ಇರೋ ಥರನೂ ಇರಬಾರ್ದು. ಸೊ ಈ ಥರ ಮೀಡಿಯಮ್ ಫ್ಲೇಮಲ್ಲಿ 2-3 ನಿಮಿಷ ಬೇಯಿಸಿದ್ರೆ ಲೈಟ್ ಬ್ರೌನು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಪಡ್ಡು. ಬಟ್ ಫಾಸ್ಟಾಗಿ ನೀವು ಈ ಥರ ಮಗ್ಚಾಕಕ್ಕೆ ಹೋದರೆ ಪಡ್ಡು ಕೆಟ್ಟೋಗ್ಬಿಡುತ್ತೆ. ಅಂದರೆ ಪೀಸ್ ಆಗೋ ಥರ, ಸಂಪಣ ಎಲ್ಲ ಛಿದ್ರ ಆಗೋ ಥರ, ಆ ಥರ ಆಗುತ್ತೆ. ಸೊ ಹುಷಾರಾಗಿ ನಿಧಾನಕ್ಕೆ ಪೇಷನ್ಸಿಂದ ಬೇಯಿಸಬೇಕು ಪಡ್ಡುನ. ಈ ರೀತಿ ಪಡ್ಡು ಮಾಡಿಕೊಂಡು ಕಾಯಿ ಚಟ್ನಿಲಿ ತಿಂದರೆ ಟೇಸ್ಟು ಕಾಂಬಿನೇಷನ್ನು ಸೂಪರಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಡ್ತಾರೆ. ಮಾರ್ನಿಂಗ್ ಬ್ರೇಕ್ಫಾಸ್ಟಾಗಾದರೂ ನೀವು ಯೂಸ್ ಮಾಡ್ಬೋದು, ಈವ್ನಿಂಗ್ ಸ್ನ್ಯಾಕ್ ಆಗಿ ಆದರೂ ಯೂಸ್ ಮಾಡ್ಬೋದು. ನೀವು ಸಹ ಮನೆಯಲ್ಲಿ ಈ ಪಡ್ಡು ಟ್ರೈ ಮಾಡಿದ್ದೀರಾ? ಟೇಸ್ಟ್ ಹೇಗಿರುತ್ತೆ, ಅಥವಾ ಈ ರೀತಿ ಟ್ರೈ ಮಾಡಿದ್ರೆ ಟೇಸ್ಟ್ ಹೇಗಿರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.